ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟಂತೆ ಪೊಲೀಸರು ಬಂಧಿಸುತ್ತಿದ್ದಂತೆ ದರ್ಶನ್ ಪಶ್ಚಾತ್ತಾಪವಾಗಿದ್ದ. ಎಲ್ಲ ಆದ್ಮೇಲೆ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಏನ್ ಯೂಸು? ಕೊಲೆ ಎಲ್ಲ ಆದ್ಮೇಲೆ ಪೊಲೀಸರನ್ನು ಬಂಧಿಸುತ್ತಿದ್ದಂತೆ ದರ್ಶನ್ ಪಶ್ಚಾತ್ತಾಪ ಪಟ್ಟಿದ್ರಂತೆ. ಪೊಲೀಸ್ ಠಾಣೆ ಮೆಟ್ಟಿಲೇರುತ್ತಿದ್ದಂತೆ ಪಾಪದ ಪ್ರಜ್ಞೆ ಕಾಡಿತ ದರ್ಶನ್ಗೆ. ಠಾಣೆಗೆ ಬರ್ತಿದ್ದಂತೆ ಪೊಲೀಸರ ಮುಂದೆ ದರ್ಶನ್ ಹೇಳಿದ್ದೇನು? ಜೊತೆಗಿದ್ದ ಹುಡುಗರಿಂದ ನಾನು ಹಾಳಾದೆ ಅಂತ ದರ್ಶನ್ ಹೇಳಿದ್ರಂತೆ. ಇದೀಗಲ್ಲ, ಈ ಹಿಂದೆ ಅವ್ರನ್ನ ಬಂಧಿಸಿದ್ರಲ್ಲ, ಆ ಸಂದರ್ಭದಲ್ಲಿ ಹುಡುಗರನ್ನ ನಂಬಿ ನಾನು ಕೆಟ್ಟೆ ಅಂತ ಹೇಳ್ಕೊಂಡ್ರಂತೆ ದರ್ಶನ್. ಪಶ್ಚಾತ್ತಾಪ ಪಟ್ರಂತೆ ಕೊಲೆ ಎಲ್ಲ ಆದ್ಮೇಲೆ. ಕೊಲೆ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ಬುದ್ಧಿ ಇರ್ಲಿಲ್ವಾ? ಇದನ್ನೇ ಜನ ಕೇಳ್ತಾ ಇರೋದು. ಅಷ್ಟೆಲ್ಲ ತಿಳ್ಕೊಂಡಿರೋರು, ಸಿನಿಮಾದಲ್ಲಿ ನಟನೆ ಮಾಡಿರೋರು, ಅಭಿಮಾನಿಗಳಿರೋರು, ರಿಯಾಲಿಟಿ ಏನು ಅನ್ನೋದು ಗೊತ್ತಿರೋರು ಆಗ ಈ ರೀತಿಯಾದಂಥ ಪ್ರಶ್ನೆಗಳು ಬರಲಿಲ್ವಾ? ಕಾನೂನು ಇದೆ ಅನ್ನೋದೇ ದರ್ಶನ್ ಅವರು ಮರ್ತು ಬಿಟ್ರ ಅಂತಾನೆ ಜನ ಕೇಳ್ತಾ ಇರೋ ಪ್ರಶ್ನೆಗಳಿವೆಲ್ಲವೂ ಕೂಡ. ಇದನ್ನ ಈ ಹಿಂದೆ ಕೊಲೆ ಮಾಡಿದಾಗಿನ ನಂತರ ಬಂಧಿಸಿದ್ರಲ್ಲ, ಆ ಸಂದರ್ಭದಲ್ಲಿ ಪಶ್ಚಾತ್ತಾಪ ಪಟ್ರಂತೆ. ನನ್ನ ಸುತ್ತಮುತ್ತ ಇರುವಂತ ಹುಡುಗರಿಂದಾನೇ ನಾನು ಕೆಟ್ಟೆ ಅಂತ. ಹುಡುಗರೇನಾದ್ರೂ ಹೇಳಿದ್ರ? ನಮ್ಮನ್ನ ಉದ್ಧಾರ ಮಾಡೋರು ಎಷ್ಟು ಜನ ಇರ್ತಾರೋ, ಹಾಳು ಮಾಡೋರು ಇರ್ತಾರೆ. ಆದ್ರೆ ನಾವು ಯೋಚನೆ ಮಾಡ್ಬೇಕಾಗತ್ತೆ, ಮಾಡೋದಕ್ಕಿಂತ ಮುಂಚೆ ನಾವು ಏನ್ ಮಾಡ್ತಾ ಇದೀವಿ ಅನ್ನೋದು. ಅದು ದರ್ಶನ್ ಅವ್ರಿಗೆ ಇರ್ಲಿಲ್ವಾ ಅಂತ ಜನ ಕೇಳ್ತಾ ಇದಾರೆ. ಇದನ್ನ ಪಶ್ಚಾತ್ತಾಪ ಪಟ್ಕೊಂಡು ಹೇಳಿದ್ರಂತೆ. ಠಾಣೆಗೆ ಬರ್ತಿದ್ದಂತೆ ಪೊಲೀಸರ ಮುಂದೆ ದರ್ಶನ್ ಈ ರೀತಿಯಾಗಿ ಹೇಳಿದ್ರಂತೆ. ಪೊಲೀಸರಿಗೆ ಆರೋಪಿ ಪವಿತ್ರ ಗೌಡ ಲಾಕ್ ಆಗಿದ್ದೆ ಒಂದ್ ರೀತಿ ರೋಚಕ ಅಂತೆ. ದರ್ಶನ್ ಹೇಳಿದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹಾಜರಾಗಿದ್ದಂತೆ ಪವಿತ್ರ. ದರ್ಶನ್ ಬಂಧನಕ್ಕೆ ತೆರಳಿದ ವೇಳೆ ಪೊಲೀಸರ ಬಲೆಗೆ ಬಿದ್ರು ಪವಿತ್ರ. ಜೂನ್ 11ರಂದು ದರ್ಶನ್ನ ಬಂಧಿಸಲು ತೆರಳಿದ್ರು ಪೊಲೀಸರ ತಂಡ. ಈ ವೇಳೆ ಎರಡೂ ತಂಡ ರಚಿಸಿ ಪವಿತ್ರ ಗೌಡಗೂ ಕೂಡ ಬಲೆ ಬೀಸಿದ್ರಂತೆ ಪೊಲೀಸರು. ಆದ್ರೆ ಪೊಲೀಸರಿಗೂ ಸಿಗದೆ ನಾಪತ್ತೆ ಆಗಿದ್ರಂತೆ ಪವಿತ್ರ ಗೌಡ. ಹೀಗಾಗಿ ದರ್ಶನ್ ಮೂಲಕವೇ ಪವಿತ್ರನ್ನ ಸಂಪರ್ಕಿಸಿದ್ರ ಪೊಲೀಸರು. ನೇರವಾಗಿ ಪೊಲೀಸ್ ಠಾಣೆಗೆ ಹಾಜರಾಗುವಂತೆ ದರ್ಶನ್ ಹೇಳಿದ್ರಂತೆ. ದರ್ಶನ್ ಮಾತಿನಂತೆ ಆರ್.ಆರ್. ನಗರ ಪೊಲೀಸ್ ಠಾಣೆಗೆ ಪವಿತ್ರ ಹಾಜರಾದ್ರು. ಇಲ್ದಿದ್ರೆ ಪವಿತ್ರ ಬರ್ತಾ ಇರ್ಲಿಲ್ಲ. ನಾಪತ್ತೆ ಆಗಿದ್ರಂತೆ, ಎಸ್ಕೇಪ್ ಆಗಿದ್ರಂತೆ. ಆದ್ರೆ ಪೊಲೀಸರು ಇನ್ನೂ ಹುಷಾರು. ದರ್ಶನ್ ಮೂಲಕವೇ ಪವಿತ್ರನ ಕರೆಸ್ಕೊಂಡಿದ್ದಾರೆ ಪೊಲೀಸ್ ಠಾಣೆಗೆ. ಕರೆ ಮಾಡಿ ನೀ ನೇರವಾಗಿ ಆರ್.ಆರ್. ನಗರ ಪೊಲೀಸ್ ಠಾಣೆಗೆ ಬಾ ಅಂತ ದರ್ಶನ್ ಅವರು ಕರೆದಿದ್ದಾರೆ. ಆಗ ಪವಿತ್ರ ಗೌಡ ಬಂದ್ರು. ಇಲ್ಲದಿದ್ರೆ ಪವಿತ್ರ ಗೌಡ ಅವರು ಎಸ್ಕೇಪ್ ಆಗ್ತಿದ್ರು. ಅಲ್ಲಿವರೆಗೂ ಅವ್ರು ನಾಪತ್ತೆಯಾಗಿದ್ರು. ಯಾಕಂದ್ರೆ ಪೊಲೀಸರು ಹುಡುಕಾಟ ನಡೆಸಿದಂತ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಇರಲಿಲ್ಲ. ಆದ್ರೆ ದರ್ಶನ್ ಅವರು ಅವರನ್ನ ಕರೆದ್ರು, ಆರ್.ಆರ್. ನಗರ ಠಾಣೆಗೆ ಬನ್ನಿ ಅಂತ. ಅಂದ್ರೆ ದರ್ಶನ್ ಮುಖಾಂತರ ಪ್ಲಾನ್ ಮಾಡಿ ಪೊಲೀಸರು ಕರೆಸ್ಕೊಂಡಿದ್ದಾರೆ. ಹೀಗಾಗಿ ಅಫ್ಕೋರ್ಸ್ ಬರಲೇಬೇಕಾಗತ್ತೆ. ದರ್ಶನ್ ಕರೆದ್ರು ಅಂತ ಆರ್.ಆರ್. ನಗರ ಪೊಲೀಸ್ ಠಾಣೆಗೆ ಬಂದಿದ್ದಾರೆ. ಕಳೆದ 2 ತಿಂಗಳಿಂದಲೂ ಕೂಡ ಪರಪ್ಪನ ಅಗ್ರಹಾರದಲ್ಲೇ ಇದ್ದಾರೆ ದರ್ಶನ್. ಜೈಲಿನಲ್ಲಿ ಒಬ್ಬಂಟಿಯಾಗಿ ಮಂಕಾಗಿ ಕಾಲ ಕಳೀತಾ ಇದ್ದಾರೆ ನಟ ದರ್ಶನ್. ನಿಧಾನವಾಗಿ ಜೈಲಿನ ಪರಿಸರಕ್ಕೆ ಒಗ್ಗಿಕೊಳ್ತಾರ ದರ್ಶನ್. ಜೊತೆಗೆ ಬೇಜಾರು ಕಳೆಯಲು ವಾಲಿಬಾಲ್ ಕೂಡ ಆಡ್ತಿದ್ದಾರಂತೆ. ಜೈಲಿನ ಇತರ ಖೈದಿಗಳ ಜೊತೆ ಸೇರಿ ವಾಲಿಬಾಲ್ ಆಡ್ತಿದ್ದಾರೆ ದರ್ಶನ್. ಈಗಾಗಲೇ ಜೈಲಿನ ಒಳಗಡೆ ಪುಸ್ತಕದ ಮೊರೆ ಹೋಗಿದ್ದಾರೆ ದರ್ಶನ್. ಅಫ್ಕೋರ್ಸ್ ಅಡ್ಜಸ್ಟ್ ಆಗ್ಲೇಬೇಕು ಜೈಲಿನ ವಾತಾವರಣ. ಊಟ ಅಡ್ಜಸ್ಟ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದ್ರೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ದರ್ಶನ್. 2 ತಿಂಗಳಾಗಿದೆ. ಹೀಗಾಗಿ ವಾಲಿಬಾಲ್ ಆಡ್ತಾ ಇದ್ದಾರಂತೆ ಬೇರೆ ಖೈದಿಗಳ ಜೊತೆ. ಅದರ ಜೊತೆಗೆ ಹೆಚ್ಚಾಗಿ ಪುಸ್ತಕಗಳನ್ನ ಓದ್ತಾ ಇದ್ದಾರಂತೆ. ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಈ ಹಿಂದೆ ಅಂದ್ರೆ 2 ತಿಂಗಳ ಹಿಂದೆ ನಡೆದಂತ ಘಟನೆ ಅದು. ದರ್ಶನ್ ಅವರನ್ನ ಬಂಧಿಸಿದಂತ ಸಂದರ್ಭದಲ್ಲಿ ಪಶ್ಚಾತ್ತಾಪದ ಮಾತುಗಳನ್ನ ಆಡಿದ್ದಾರಂತೆ ದರ್ಶನ್. ಈ ವಿಚಾರ ನಮಗ್ ಗೊತ್ತಾಗಿದ್ದು ಈಗ. ಇದನ್ನ ಮುಂಚೆನೆ ಅವರು ತಿಳ್ಕೊಂಡು ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದಿದ್ರೆ ಬಹುಶಃ ಅವ್ರಿಗೆ ಈ ಸ್ಥಿತಿ ಬರ್ತಾ ಇರ್ಲಿಲ್ಲ ಅಲ್ವಾ? ದಿವ್ಯಾ, ಜವಾಬ್ದಾರಿ ಇದ್ದಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಮಾಡ್ತಾ ಇಲ್ಲ. ಯಶಸ್ಸಿನ ಮದ ಏನಿದೆ ಆ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗಿರುವಂತದ್ದು. ಇವರ ಕೃತ್ಯಕ್ಕಿಂತ ಹೆಚ್ಚಾಗಿ ಪ್ರಚೋದನೆ ನೀಡುವವರು ತನ್ನ ಸುತ್ತ ಒಂದು ಬಳಗ ಏನಿದೆ ಅದನ್ನ ಕಟ್ಟಿಕೊಂಡಂತಹ ವ್ಯಕ್ತಿ ಈ ರೀತಿಯಾಗಿ ಪ್ರಚೋದನೆಗೊಳಗಾಗಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎಸಗೋದಕ್ಕೆ ಮುಂದಾಗ್ತಾರೆ ಅನ್ನೋದಕ್ಕೆ ಈತ ಒಬ್ಬ ಒಂದು ಎಕ್ಸಾಂಪಲ್ ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ತನ್ನ ಹುಡುಗರಿಂದ ತಾನು ಕೆಟ್ಟೆ ಅಂತ ಹೇಳಿ ಒಂದು ಪಶ್ಚಾತ್ತಾಪವನ್ನು ಪಡ್ತಾ ಇರುವಂಥದ್ದು. ಅಂದ್ರೆ ಜೈಲಿನ ವಾತಾವರಣ ಆ ರೀತಿಯಾಗಿ ಅವರನ್ನ
ಬದಲಾವಣೆ ಮಾಡಿದೆ ಅಂತ ಹೇಳಿ ಇಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಇಷ್ಟು ವರ್ಷ ಕಷ್ಟ ಪಡ್ತಾ ಇದ್ದೆ, ಅಂದ್ರೆ ಇಷ್ಟು ತಿಂಗಳವರೆಗೂ ಕೂಡ ಜೈಲಿನಲ್ಲಿ ಕೊಳಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಕಾರಣ ತನ್ನ ಹುಡುಗರು ಆ ರೀತಿ ಆಗುತ್ತೆ, ಈ ರೀತಿ ಆಗುತ್ತೆ. ಅಂದ್ರೆ ಈ ಒಂದು ಕೇಸನ್ನ ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಯಾರು ಕೂಡ ಹೊರಗಡೆ ಬರೋದಿಲ್ಲ, ನಿಮ್ಮ ಹೆಸರು ಕೂಡ ಹೊರಗಡೆ ಬರೋದಿಲ್ಲ. ಸರೆಂಡರ್ ಅಂತ ಹೇಳಿ 3 ಜನರನ್ನ ನಾನು ಸರೆಂಡರ್ ಮಾಡಿಸ್ತೀವಿ. ಸರೆಂಡರ್ ಮಾಡಿದಂತಹ ಸಂದರ್ಭದಲ್ಲಿ ತಾವು ಒಂದಷ್ಟು ಹಣಕಾಸಿನ ವಿಚಾರವಾಗಿ ಕೊಲೆಯನ್ನ ಮಾಡಿದ್ವಿ ಅಂತ ಹೇಳಿ ಅಕ್ಯೂಸ್ಗಳು ಒಪ್ಪಿಕೊಂಡ್ರೆ ಅದೆಲ್ಲವೂ ಕೂಡ ಮುಗ್ದೋಗುತ್ತೆ ಅನ್ನುವಂತಹ ಒಂದು ರೀತಿಯ ಆತನ ತಲೆಗೆ ತುಂಬಿ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿರುವಂಥದ್ದು. ಆದರೆ ಪೊಲೀಸರು ಯಾವಾಗ ತಮ್ಮ ಒಬ್ಬ ವ್ಯಕ್ತಿ ಸರೆಂಡರ್ ಆಗೋದಕ್ಕೆ ಬರ್ತಾನೋ ಆ ಸಂದರ್ಭದಲ್ಲಿ ಅವರಿಗೆ ಮೇಲ್ನೋಟಕ್ಕೆ ಕೂಡ ಗೊತ್ತಾಗುತ್ತೆ ಇದೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ, ಅದು ಬರೀ ಒಂದು ಹಣಕಾಸಿನ ವಿಚಾರವಾಗಿ ನಡೆದಂತಹ ಕೃತ್ಯ ಅಲ್ಲ ಅಂತ ಹೇಳಿ. ಹೀಗಾಗಿ ಇಷ್ಟೆಲ್ಲ ವಿಚಾರಗಳನ್ನ ತಲೆ ತುಂಬಿದಂತಹ ಹಿನ್ನೆಲೆಯಲ್ಲಿ ಈಗ ಸದ್ಯದ ಮಟ್ಟಿಗೆ ಅವರೊಂದು ಪಶ್ಚಾತ್ತಾಪ ಪಡುವಂತಹ ಒಂದು ಕೆಲಸಗಳನ್ನು ಅಂದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದಾಗಿದೆ. ಈಗ ಸದ್ಯ ಅವರ ಇನ್ನೇನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ. ಸಲ್ಲಿಕೆ ಆದ ಬಳಿಕ ಅವರಿಗೆ ಬೇಲ್ ಸಿಗುತ್ತಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ನಂತರದ ದಿನಗಳಲ್ಲಿ ಅವರು ಯಾವ ರೀತಿ ಇರ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ದಿವ್ಯಾ, ಓಕೆ, ಧನ್ಯವಾದಗಳು ಅಭಿಷೇಕ್ ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.